ನಮ್ಮ ಸನಾತನ ಧರ್ಮದಲ್ಲಿ ಪುರಾಣ ಕಥೆಗಳು, ಪುರಾಣದ ರೀತಿ ನೀತಿಗಳು, ಕಥೆಗಳನ್ನ ತುಂಬ ಹೇಳಿದ್ದಾರೆ. ಏನು ಈ ಪುರಾಣದ ಕಥೆಗಳನ್ನ ಯಾಕೆ ಈ ಋಷಿಮುನಿಗಳು ಕಥೆಯ ರೂಪದಲ್ಲಿ ಕೊಟ್ಟರು? ಕಥೆಯ ರೂಪದಲ್ಲಿ ಕೊಟ್ಟು ಅದು ಮನುಷ್ಯನ ಶಕ್ತಿಗೆ, ಮನುಷ್ಯನ ಜೀವನಕ್ಕೆ, ಮನುಷ್ಯನ ಅವೇಕ್ನಿಂಗ್ಗೆ, ಮನುಷ್ಯನ ಜ್ಞಾನಚಕ್ಷು ಓಪನ್ ಆಗೋದಕ್ಕೆ, ಅದನ್ನು ಮನುಷ್ಯನಲ್ಲಿ ನಡೆಯುವಂತಹ ಪ್ರಕ್ರಿಯೆಯನ್ನು ಅದರೊಳಗೆ ಗುಟ್ಟಾಗಿ ಏಕೆ ಇಟ್ಟರು, ಆ ಗುಟ್ಟನ್ನು ಹೇಗೆ ಬಿಡಿಸಿರ್ಬೋದು ನಾನು ಅಂತ ಇವತ್ತು ತಿಳಿಸ್ತಾ ಹೋಗ್ತೀನಿ. ಸತ್ಯಯುಗದಲ್ಲಿ ಇದರ ಅವಶ್ಯಕತೆನೇ ಇರಲಿಲ್ಲ. ಯಾಕೆ ಅಂದರೆ ಎಲ್ಲರಿಗೂ ಜ್ಞಾನಚಕ್ಷು ಓಪನ್ ಆಗೇ ಇತ್ತು. ಹಾಗಾಗಿ ತ್ರೇತಾಯುಗದಲ್ಲಿ ಕಣ್ಣಿನ ಸನ್ನೆಯಲ್ಲಿ ಅಥವಾ ಒಳಗಡೆ ಮಾತಾಡಿಕೊಂಡ್ರೆ ಗುರುಗಳು ಎದುರುಗಡೆ ಇರುವಂತಹ ಶಿಷ್ಯರಿಗೆ ಅದು ಅರ್ಥ ಆಗ್ತಿತ್ತು. ಮಾತಲ್ಲಿ ಕೂಡ ಅದು ತಿಳಿಸ್ತಾ ಇರಲಿಲ್ಲ. ದ್ವಾಪರ ಯುಗದಲ್ಲಿ ಅದನ್ನು ಕೆಲವೊಂದು ಸರಿ ತಿಳಿಸ್ತಾ ಇದ್ರು, ಬಾಯಿಯ ಮೂಲಕ ಅದನ್ನು ಉಪನಿಷತ್ತುಗಳ ಮೂಲಕ ಅವ್ರಿಗೆ ತಿಳಿಸ್ಕೊತಾ ಬಂದರು. ಕಲಿಯುಗದಲ್ಲಿ ಅವ್ರಿಗೆ ಅರ್ಥ ಆಯಿತು, ಮನುಷ್ಯನಿಗೆ ಇದರಲ್ಲಿ ಯಾವುದೇ ಕಲಿ ಆಟದಿಂದ ಅಜ್ಞಾನದ ಜ್ಞಾನದ ಶತ್ರು. ಹಾಗಾಗಿ ಅಜ್ಞಾನ ತಾಂಡವ ಆಡ್ತಿರೋದ್ರಿಂದ ಈ ಕಲಿಯುಗದಲ್ಲಿ ಅದನ್ನು ಬಿಡಿಸಿ ಹೇಳೋದ್ರಿಂದ ಮನುಷ್ಯನಿಗೆ ಅರ್ಥ ಆಗಲ್ಲ ಅಂತ ಕಥೆಗಳ ರೂಪದಲ್ಲಿ ನಮಗೆ ಅದನ್ನು ತಿಳಿಸ್ಕೊಳ್ತಾ ಬಂದಿದ್ದಾರೆ. ಆ ಕಥೆಯಲ್ಲಿ ಒಂದನ್ನು ನಿಮ್ಗೆ ತಿಳಿಸ್ತೀನಿ ಇವತ್ತು. ಸಮುದ್ರ ಮಂಥನ ಅದೊಂದು ಕಥೆ ಇದೆ, ನಿಮಗೆ ಕೇಳ್ತೀರ. ರಾಕ್ಷಸರು ಮತ್ತು ದೇವತೆಗಳು ಸಮುದ್ರ ಮಂಥನ ಮಾಡ್ತಾ ಇದ್ರು ಅಂತ. ಏನು ಈ ಸಮುದ್ರ ಮಂಥನದ ಅರ್ಥ, ನಮ್ಮ ಜೀವನಕ್ಕೆ ಅದನ್ನು ಹೇಗೆ ಹೇಳಿದ್ದಾರೆ ಅಂತಂದರೆ, ನಮ್ಮ ದೇಹದಲ್ಲೂ ಕೂಡ ರಾಕ್ಷಸರು ಇರ್ತಾರೆ, ದೇವತೆಗಳು ಇರ್ತಾರೆ. ನಮ್ಮ ಗುಣದಲ್ಲೂ ಕೂಡ ರಾಕ್ಷಸರು ಇರ್ತಾರೆ, ದೇವತೆಗಳು ಇರ್ತಾರೆ. ಆ ಮಂತ್ ಅನ್ನೋದು ಏನು ಅಂತಂದರೆ, ನಮ್ಮ ಬೆನ್ನಿನ ಮೂಳೆ, ಕುಂಡಲಿನಿ ಶಕ್ತಿ. ಆ ಕುಂಡಲಿನಿನ ಶಕ್ತಿಯನ್ನು ನಾವು ಯಾವ ರೀತಿ ಅದನ್ನು ಮಂಥನ ಮಾಡಬೇಕು ಅಂತಂದರೆ, ಜಪದ ಮೂಲಕ, ಧ್ಯಾನದ ಮೂಲಕ, ಭಕ್ತಿಯ ಮೂಲಕ ನಾವು ಅದನ್ನು ಮಂಥನ ಮಾಡ್ತಾ ಇದ್ದಾಗ ರಾಕ್ಷಸತ್ವದಲ್ಲಿ ಏನೇನಿರುತ್ತಲ್ಲ ಸ್ಟಾರ್ಟಿಂಗು, ಅದಕ್ಕೆ ಜಪ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆಲ್ಲ ಕೆಟ್ಟ ಕೆಟ್ಟ ಕನಸುಗಳು ಬರೋದು, ಕೆಟ್ಟದಾಗಿ ಯೋಚನೆಗಳು ಬರೋದು, ಇದೆಲ್ಲ ಏನಿರುತ್ತೆ ನಮ್ಮ ದೇಹದಲ್ಲೇ, ನಮ್ಮಲ್ಲೇ ಇರುವಂತಹ ರಾಕ್ಷಸ ಗುಣಗಳು ಮೊದಲು ಆಚೆಗೆ ಬರ್ತಾ ಹೋಗುತ್ತೆ. ಆಮೇಲೆ ನಾವು ದೇವತಾ ಗುಣಗಳನ್ನ ಆಚೆ ತಕ್ಕೊಂಡು ಆಚೆ ಬರ್ತಾ ಹೋಗುತ್ತೆ. ಇದೇ ಸಮುದ್ರ ಮಂಥನದ ಒಳಗಡೆ ಇರುವಂತಹ ಸೀಕ್ರೆಟ್. ಈ ಸಮುದ್ರ ಮಂಥನ ಆಯಿತು, ಬೆನ್ನಿನ ಮೂಳೆ ಆಯಿತು. ಅಮೃತ ಅಂದರೆ ಏನು? ಫಸ್ಟು ಅಮೃತಕ್ಕಿಂತ ಮುಂಚೆ ಮೋಹಿನಿ ಅವತಾರ ಅಂದರೆ ಏನು? ಮೋಹಿನಿ ಅವತಾರ ಏನು ಅಂತಂದರೆ ಮಾಯೆ. ಈ ಎರಡೂ ನಾವು ಮಂಥನ ಮಾಡ್ತಾ ಇರ್ಬೇಕಾದ್ರೆ ನಮಗೊಂದು ಮಾಯೆ ಬರುತ್ತೆ. ಏನು ಅಂತಂದರೆ, ನನಗೆ ಈ ಜಪ ಅಥವಾ ಧ್ಯಾನ ಇದೆಲ್ಲ ಮಾಡ್ತಾ ಇರಬೇಕಾದ್ರೆ ಬೇರೆಯವ್ರಿಗೆ ಏನಾಗುತ್ತೆ, ಆಮೇಲೆ ಬೇರೆಯವ್ರಿಗೆ ಯಾವ ಥರ ನಾವು ರೋಗ ಇದೆ, ಇದನ್ನೆಲ್ಲ ನಮಗೆ ಕಾಣಿಸ್ತಾ ಹೋಗುತ್ತೆ. ನಾಳೆ ಏನಾಗುತ್ತೆ, ನಾಡಿದ್ದೇನಾಗುತ್ತೆ, ಈ ವ್ಯಕ್ತಿ ಯಾವ ಥರ ಮಾತಾಡ್ತಿದ್ದಾನೆ, ಇದು ಮಾಯೆ ಮತ್ತು ಇದು ಏನಂತಾರೆ ಸಿದ್ಧಿ ಅಂತಲೂ ಕರಿಬೋದು. ಈ ಮಾಯೆ ಸಿದ್ಧಿ ಎಲ್ಲ ನಮಗೆ ಅವೇಕ್ನಿಂಗ್ ಆಗ್ತಾ ಬರುತ್ತೆ. ಇದೇ ವಿಷ್ಣುವಿನ ಅವತಾರದಲ್ಲಿ ತೋರಿಸಿರುವಂಥ ಅಮೃತ ಅಂದರೆ ಏನು? ಇದನ್ನೆಲ್ಲ ಮೀರಿದಾಗ ನಮಗೆ ಕುಂಡಲಿನಿ ಜಾಗೃತಿ ಆದಾಗ ಅಮೃತ ಅನ್ನೋದು ನಮ್ಮ ದೇಹದಲ್ಲೇ ಇರುವಂತಹ ಒಂದು ಕ್ರಿಯೆ. ಅದು ಆ ಅಮೃತ ಡ್ರಾಪ್ ಥರ ಬೀಳುತ್ತೆ. ಕುಂಡಲಿನಿ ಶಕ್ತಿ ಜಾಗೃತ ಆಗಿರೋರಿಗೆ ಅದು ಅರ್ಥ ಆಗುತ್ತೆ. ಅದೇ ಅಮೃತ, ಅವೇಕ್ನಿಂಗ್ ಆಗೋದೇ ಅಮೃತ. ಇದು ಇದರೊಳಗಿನ ಅಂತಹ ಸೀಕ್ರೆಟ್. ಮುಂದೆ ಮತ್ತೆ ಹೊಸ ಕಥೆಗಳಿಗೆ ಏನು ಸೀಕ್ರೆಟ್ ಇಟ್ಟಿದ್ದಾರೆ ಅಂತ ತಿಳಿಸ್ತಾ ಹೋಗ್ತೀನಿ. ನಮಸ್ಕಾರ. ಶತ್ರು, ಹಾಗಾಗಿ